ಈಗ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರಿರೋದ್ರಿಂದ ಬರ್ತೀನಿ. ಸೊ ಐ ಥಿಂಕ್ ನಿಮ್ಮ ಸಬ್ಜೆಕ್ಟ್, ಯಾಕಂದರೆ ನಿಮ್ಮ ರಾಷ್ಟ್ರಾಧ್ಯಕ್ಷರು ಅಂತ ಹೇಳಲಿಕ್ಕಾಗಲ್ಲ, ಮಾಜಿ ರಾಷ್ಟ್ರಾಧ್ಯಕ್ಷರು, ಬಟ್ ಅವರು ಒಂಥರ ಅಧ್ಯಕ್ಷರೇ. ಓಕೆ, ಸೊ ಅವರು ಭಾರತ ಜೋಡೋ ಅಂತ ಹೋಗ್ತಾ ಇದ್ದಾರೆ. ನಿಮ್ಮ ಏನು ಕಾಂಗ್ರೆಸ್ನ 2 ಬಂಡೆಗಳಲ್ಲಿ ಒಂದು ಬಂಡೆ ನಮ್ಮ ಕರ್ನಾಟಕದ್ದು. ಇದು ಭಾರತ್ ತೋಡೋದೊಟ್ಟಿಗೆ ನನಗೆಲ್ಲೋ ಅನಿಸ್ತಾ ಇದೆ ಇದು ಕಾಂಗ್ರೆಸ್ ತೋಡೋ ಥರನೂ ಹೋಗ್ತಾ ಇದೆ ಅಂತ. ಆ್ಯಂಡ್ ಇದು ದಾರಿ ತಪ್ಪಿದ ಮಕ್ಕಳ ಥರ ಸ್ಟೇಟ್ಮೆಂಟ್ ಕಾಂಗ್ರೆಸ್ ಅವರು ದಿನ ಏನಕ್ಕೆ ಕೊಡ್ತಾ ಇದ್ದಾರೆ ನೋಡಿ. ನೀವು 2 ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರಿ. ಒಂದು ಕಡೆ ಭಾರತ್ ಜೋಡೋ ವಿಚಾರ, ಇನ್ನೊಂದು ಕಡೆ ಆ ತದ್ವಿರುದ್ಧವಾಗಿರ್ತಕ್ಕಂಥ ಕಾನ್ಸೆಪ್ಟ್, ಇನ್ನೊಂದು ಕಡೆ ಪಕ್ಷದ ವಿಭಜನೆಗೆ ಕಾರಣ ಆಗಬಹುದಾ ಅಂತಕ್ಕಂಥ. ಯಾಕಂದರೆ ಆಸ್ ಎ ಜರ್ನಲಿಸ್ಟ್ ಯು ಹ್ಯಾವ್ ಎ ವಿಷನ್ ವಾಟ್ ಮೇ ಹ್ಯಾಪನ್ ಇನ್ ಪಾಲಿಟಿಕ್ಸ್, ಇಟ್ ಶುಡ್ ನಾಟ್ ಹ್ಯಾಪನ್, ಗುಡ್ ಆರ್ ಬ್ಯಾಡ್, ಲೆಟ್ ಪೀಪಲ್ ನೋ ಅಂತ ಮಾತಾಡ್ತೀರಿ ನೀವು. ಹಾಗಾಗಿ ನಾನು ವಿಶೇಷವಾಗಿ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಒಬ್ಬ MD ಆಗಿ ಇಷ್ಟೊಂದು ಕಾಳಜಿ ತಗೊಂಡು ಒಂದು ಸಂಸ್ಥೆಯನ್ನು ಕಟ್ಟಬೇಕಂದ್ರೆ ತಾವೇ ಫೀಲ್ಡ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಂದರೆ ಮೊದಲನೇ ಬಾಲಿ ನಿಮ್ಗೆ ಅಭಿನಂದನೆಗಳು. ಬಿಕಾಸ್ ಅದರಲ್ಲಿ ಒಂದು ಅರ್ಥ ಇರ್ತದೆ. ಇಟ್ ಈಸ್ ನಾಟ್ ದಟ್ ವಾಟ್ ಜಾಬ್ ಯು ಡೂಯಿಂಗ್, ವಾಟ್ ಕೈಂಡ್ ಆಫ್ ಅ ಕಮಿಟ್ಮೆಂಟ್ ಯು ಹ್ಯಾವ್. ಯು ವಿಲ್ ಬಿಕಮ್ ಎ ವಾಟ್ ಯು ಕಾಲ್ ಅನ್ ಎಕ್ಸಾಂಪಲ್ ಟು ಅದರ್ಸ್, ದಟ್ ಯು ಹ್ಯಾವ್ ಟು ಡೂ ಇಟ್ ಆ್ಯಂಡ್ ಶೋ ಫಾರ್ ಅದರ್ಸ್. ಈಗ MDನೇ ಕೆಲಸ ಮಾಡಿದಾಗ ಏನಾಗ್ತದೆ, ಅದರ್ಸ್ ವಿಲ್ ಟೇಕ್ ಮೋರ್ ಇಂಟ್ರೆಸ್ಟ್. ಸೊ ಐ ಕಾಂಪ್ಲಿಮೆಂಟ್ ಯು. ಲೆಟ್ ಮಿ ಕಮ್ ಬ್ಯಾಕ್ ಟು ದಿಸ್ ಸಬ್ಜೆಕ್ಟ್. ಈಗ ಮಾತಾಡ್ತಾ ಸುರೇಶ್ ಅವರು ಮಾತಾಡ್ತಾ ವಿಚಾರದಲ್ಲಿ ಯಾವ ದಿವಸ ಮಾತಾಡಿದರು ಅಂದರೆ ಬಜೆಟ್ ಪ್ರೆಸೆಂಟ್ ಆಯಿತು. ಆ ಬಜೆಟ್ ಅಂತ ತೆಗೆದು ಇಂಟ್ರೀಮ್ ಬಜೆಟ್ ಅಂತ ತೆಗೆದು ಆ ಪರಿಜ್ಞಾನ ನನಗೂ ಇರ್ತಕ್ಕಂಥ, ನಾನು ಒಬ್ಬ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಂಟ್ರೀಮ್ ಬಜೆಟ್ ಅಂದರೆ ಫುಲ್ ಟೈಮ್ ಬಜೆಟ್ ಅಂತ ನನಗೂ ಗೊತ್ತಿದೆ, ಸುರೇಶ್ ಅವರು ಗೊತ್ತಿದೆ. ಇವರೆಲ್ಲರೂ ಕೂಡ ಮಾತಾಡ್ತಾ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ರು, ಇಂಟ್ರೀಮ್ ಬಜೆಟಲ್ಲಿ ಯಾವುದೇ ರಾಜ್ಯಗಳ ಬಗ್ಗೆ ಮಾತಾಡಲಿಕ್ಕೆ ಬರೋಲ್ಲ, ಹಾಗಾಗಿ ನಾವು ಯಾವುದೇ ಕಾರ್ಯಕ್ರಮಗಳು ಕೊಟ್ಟಿಲ್ಲ ಅಂತ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಯಾಕಂದ್ರೆ ಹಲವಾರು ಡಿಬೇಟ್ಗಳು ಮಾಡಿದ್ದಾರೆ. ಆದರೆ ಒಂದು ಜ್ಞಾಪಕ ಇಟ್ಕೋಬೇಕು, 2019ರಲ್ಲಿ ಪಿಯೂಷ್ ಗೋಯಲ್ ಅವರು ಯಾವ ಇಂಟ್ರೀಮ್ ಬಜೆಟ್ನ ಕೊಡ್ತಾರೆ, ಒಂದು ದೇಶವೇ ಒಪ್ಸಪ್, ನಾನು ಕೂಡ ಕಾಂಗ್ರೆಸ್ಗೆ ನಾವು ಒಪ್ಕೊಂಡಿರ್ತೀನಿ, ಕಿಸಾನ್ ಸನ್ಮಾನ್ ಯೋಜನೆಯನ್ನು ಇಂಟ್ರೀಮ್ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದ ವಿಚಾರಗಳು ಅವ್ರದ್ದೇ ಹಾಕಿಕೊಟ್ಟಿದ್ದ ಮಾರ್ಗದರ್ಶನ. ವಿ ಆರ್ ಆಸ್ಕಿಂಗ್ ಫಾರ್ ಸಮ್ ಬೆನಿಫಿಟ್ ಕರ್ನಾಟಕ ಸ್ಟೇಟ್. ನಮ್ಮ ರಾಜ್ಯದಲ್ಲಿ ಬರಬೇಕಾದ್ರೆ ಒಂದು ಹಣಕಾಸು ನಮಗೆ ಬರಬೇಕಾಗಿರ್ತಕ್ಕಂಥ, ಕಾನೂನುಬದ್ಧವಾಗಿ ಬರಬೇಕಾದ್ರೆ, ಸಂವಿಧಾನಬದ್ಧವಾಗಿ ಬರಬೇಕಾಗಿರ್ತಕ್ಕಂಥ ನನ್ನ ಪಾಲು ಒಂದು ಕಡೆ ಆಗಬಹುದು. ಇನ್ನೊಂದು ಕಡೆ ಇರ್ತಕ್ಕಂಥದ್ದು ರೈಲ್ವೇಸ್ ಇರ್ಬೋದು, ನೀರಾವರಿ ಇರ್ಬೋದು, ಅಥವಾ ನಾನು ಬೆಂಗಳೂರು ನಗರದ ಟ್ರಾಫಿಕ್ ಸಮಸ್ಯೆಗೆ ನಾವು ವರ್ತುಲದ ರೈಲ್ವೆ ಕನೆಕ್ಷನ್ಸ್ ಇರ್ಬೋದು, ಸಬರ್ಬನ್ ರೈಲ್ವೇಸ್ ಇರ್ಬೋದು, ಅಥವಾ ಬೆಂಗಳೂರಿನ ಟನಲ್ ಪ್ರಾಜೆಕ್ಟ್ಸ್ ಇರ್ಬೋದು. ಬೆಂಗಳೂರು ಯಾಕೆ ಅಂತಂದರೆ ಇವೆಲ್ಲವನ್ನು ಇಂಟರ್ ಕನೆಕ್ಟ್ ಮಾಡಬೇಕು ಅಂದರೆ ಇಡೀ ವಿಶ್ವದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ ಅಂತಕ್ಕಂಥ ವಿಚಾರನ ಹೇಳ್ತಾ ಇದ್ದೀನಿ. ಇಟ್ಸ್ ನಾಟ್ ಓನ್ಲಿ ಕೌಂಟ್ ಆಫ್ ಮನಿ, ಇಟ್ಸ್ ಅ ಕ್ವಶನ್ ಆಫ್ ಕ್ವಾಲಿಟಿ ಆಫ್ ಲೈಫ್ನ ಕೊಡ್ತಕ್ಕಂಥದ್ದು. ಬೆಂಗಳೂರು ನಗರ ಇಡೀ ವಿಶ್ವದಲ್ಲೇ ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ, ಮತ್ತು ನಿಮಗೆ GSTಯಲ್ಲಿ ದೇಶದಲ್ಲೇ 2ನೇ ಸ್ಥಾನದಲ್ಲಿರ್ತಕ್ಕಂಥ ನಗರ. ಮಹಾರಾಷ್ಟ್ರ ಅಂತಕ್ಕಂಥದ್ದು ಫೈನಾನ್ಷಿಯಲ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತಕ್ಕಂಥ ಭಾಳ ವರ್ಷಗಳಿಂದ ಆಗಿದೆ. ಆದರೆ ಇದನ್ನ ಕನ್ನಡಿಗರು ಕಟ್ಟಿರ್ತಕ್ಕಂಥ ನಗರ ಸ್ವಾಮಿ, ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ನಗರ ಸ್ವಾಮಿ, ಅದು ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕ ನಗರ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಕಾಂಟ್ರಿಬ್ಯೂಷನ್ ಬೇಕಾಗ್ತದೆ. ಒಂದು ಕಡೆ ಎಕನಾಮಿಕ್ ಆ್ಯಂಗಲ್ ಆಗ್ತದೆ, ಇನ್ನೊಂದು ಕಡೆ ಕೇಳಬೇಕು ಆದರೆ ಪೊಲಿಟಿಕಲಿ ಕೂಡ ನಾನು ಕೇಳ್ತಕ್ಕಂಥದ್ದು, ಕರ್ನಾಟಕ ರಾಜ್ಯದಲ್ಲಿ ನಿಮಗೆ ಗೆಲ್ಸಿರ್ಬೋದು 26 ಜನ MP ಗಳನ್ನ ಲೋಕಸಭೆಗೆ ಕಳಿಸಿದ್ರಲ್ಲ ನೀವು. ಇಡೀ ನಮ್ಮ ಸೌತ್ ಇಂಡಿಯಾದಲ್ಲಿ, ದಕ್ಷಿಣ ಭಾರತದಲ್ಲಿ ನೋಡಿದಾಗ ನಿಮ್ಗೆ ಇದ್ದಿದ್ದು ಹೆಬ್ಬಾಗಲಿ ಇದೊಂದೇ. ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದವ್ರು ಕನ್ನಡಿಗರು. ಅವ್ರಿಗೆ ನೀವು ತಾರತಮ್ಯ ಮಾಡ್ತಕ್ಕಂಥದ್ದು, ಮಲತಾಯಿ ಧೋರಣೆ ಮಾಡ್ತಕ್ಕಂಥದ್ದು ಕನ್ನಡಿಗರಾಗಿರ್ತಕ್ಕಂಥದ್ದು. ನಾನು ಇವತ್ತು ಸ್ವಾರ್ಥವಾಗಿ ಮಾತಾಡಿದ್ರು ಕೂಡ ಒಬ್ಬ ಕನ್ನಡ ಚಾನಲ್ ಹೆಮ್ಮೆಯಿಂದ ಮಾತಾಡ್ತೀನಿ. ನಾನು ನನ್ನ ರಾಜ್ಯಕ್ಕೆ ಏನು ಬಂದಿದೆ ಅಂತ ಕೇಳ್ತಕ್ಕಂಥ ನೋ ಪಾಲಿಟಿಕ್ಸ್ ಹಿಯರ್. ನಾನು ರಾಜ್ಯಕ್ಕೆ ನಾನು ಬರಬೇಕಾದ ಹಕ್ಕು, ನಾನು ಕೇಳ್ತಕ್ಕಂಥ ಅಧಿಕಾರ ನನಗಿರಬೇಕು. ಯಾಕಂತಂದರೆ ಫೆಡರಲ್ ಸಿಸ್ಟಮ್ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಕಾನೂನುಬದ್ಧವಾಗಿರ್ತಕ್ಕಂಥ ಒಂದು ದೇಶ ಅಂದರೆ ಇಟ್ಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಮಾತು ಹೇಳ್ತೀನಿ. ಎಲ್ಲ ರಾಜ್ಯಗಳು ಸೇರಿದ್ರೆ ಮಾತ್ರ ದೇಶ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಅದು ಆ ರಾಜ್ಯಗಳು ಪ್ರಬಲವಾಗಿ ಬೆಳೆದ್ರೆ ಮಾತ್ರ ದೇಶ ಪ್ರಬಲವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲ ರಾಜ್ಯಗಳು ಕೂಡ ಅಭಿವೃದ್ಧಿ ರಾಜ್ಯಗಳಾದರೆ ಮಾತ್ರ ದೇಶ ಅಭಿವೃದ್ಧಿ ರಾಜ್ಯ ಆಗಲಿಕ್ಕೆ ಸಾಧ್ಯ. ಎಲ್ಲ ರಾಜ್ಯಗಳನ್ನ ಡಿಸೆಂಟ್ರಲೈಸ್ ಮಾಡಿಕೊಂಡು ಪಾವರ್ಟಿ ಕಡೆ ಕರ್ಕೊಂಡು ಹೋಗಿ, ಇವತ್ತು ವಿಶೇಷವಾಗಿ ಹೇಳಬೇಕು ಅನ್ನೋದ್ರೆ, ನೀವು ನಂಬ್ತಿರೋ ಇಲ್ವೋ, ಇವತ್ತು ಬಜೆಟ್ ಅನೌನ್ಸ್ ಆದಮೇಲೆ ಅವ್ರು ಮಾಡ್ಕೊಂಡಿರೋದು ಎಷ್ಟು ಅಂದರೆ 190 ಲಕ್ಷ ಕೋಟಿ ರೂಪಾಯಿ ಸಾಲಗಳನ್ನು ಮಾಡಿದ್ದಾರೆ ದೇಶದಲ್ಲಿ. ಯಾರ ಮೇಲೆ ಸಾಲ ಮಾಡ್ತಾ ಇದ್ದೀರಿ? ಯು ಆರ್ ನಾಟ್ ಮೇಕಿಂಗ್ ಎ ಕ್ರೆಡಿಟ್ ಆನ್ ಯುವರ್ ಕಂಪನಿ. ನೀವೇನೇ ಮಾಡಿದ್ರೆ ನೀವು ಕಂಪನಿ ಮೇಲೆ ಮಾಡ್ತೀರಿ. ಅದೇ ಪ್ರಧಾನಮಂತ್ರಿಗಳಾಗಿ, ಫೈನಾನ್ಸ್ ಮಿನಿಸ್ಟರ್ಗೆ ಸಾಲ ಮಾಡ್ತೀರಿ ಅಂದರೆ 140 ಕೋಟಿ ಜನರ ಮತ್ತು ನೆಕ್ಸ್ಟ್ ಜನರೇಷನ್ ಮೇಲೆ ಮಾಡ್ತಾ ಇರ್ತೀರಿ ಸಾಲ. ಕನ್ಫ್ಯೂಷನ್ ಇಲ್ಲ, ಸಬ್ಜೆಕ್ಟ್ ಬಂದ್ಬಿಡ್ತೀನಿ. ಹಾಗಾಗಿ ಇರ್ತಕ್ಕಂಥದ್ದು ಆ ಸಾಲಕ್ಕೆ ಪ್ರತಿ ಸಲ ನಾವು 2 ಲಕ್ಷ ಕೋಟಿ ಬಡ್ಡಿ ಕಟ್ತಾ ಇರೋ ಸಂದರ್ಭದಲ್ಲಿ ಇಂಥ ಒಂದು ಸ್ಥಿತಿಗೆ ತಂದಿದ್ದೀರಲ್ಲ. ಆದರೆ ನೀವು ಅಷ್ಟೆಲ್ಲ ಕಟ್ತಾ ಇದ್ದೀರಲ್ಲ, ಎಲ್ಲಿಂದ ಕಟ್ತಾ ಇದ್ದೀರ ಅಂದರೆ ಮಹಾರಾಷ್ಟ್ರದಿಂದ ಕರ್ನಾಟಕದಿಂದ ಕೊಡ್ತಾ ಇರ್ತಕ್ಕಂಥ ಟ್ಯಾಕ್ಸಿನಿಂದ ಮರಿಬಾರ್ದು, ಬೇರೆ ರಾಜ್ಯಗಳಿಗೆ ಕೊಡಬಾರ್ದು, ಸಮಾನಾಂತರ ನೋಡಬಾರ್ದು ಅನ್ನೋ ವಿಚಾರ ಹೇಳ್ತೀರಿ. ದೇಶವನ್ನು ಸಮತೋಲನ ಅಭಿವೃದ್ಧಿಗೊಳಿಸಿ, ಆದರೆ ಕರ್ನಾಟಕದ ಇರ್ತಕ್ಕಂಥ ಪ್ರೀತಿನ ತೋರಿಸಿ ಅಂತಕ್ಕಂಥ ಒಂದು ಕೇಳ್ತಾ ಇದ್ವಿ. ಆ ಮಾತನ್ನು ಮಾತಾಡೋ ಸಂದರ್ಭದಲ್ಲಿ ನೀವು ಕನ್ನಡದ ಭಾಷೆಯ ವಿಚಾರದಲ್ಲಿ ಹಿಂದಿನ ಹೇರ್ತಕ್ಕಂಥ ವಿಚಾರ ಇರ್ಬೋದು. ಯಾಕಂದರೆ ಕನ್ನಡ ಅಂತಕ್ಕಂಥ ನಾಗರಾಜ್ಗಾಗಲಿ, ಸುರೇಶ್ಗಾಗಲಿ, ಶೆಟ್ಟರ್ಗಾಗಲಿ ಕನ್ನಡ
ಕನ್ನಡಿಗರಿಗೆ ಅಸ್ಮಿತೆ ಪ್ರಶ್ನೆ ಸ್ವಾಮಿ. ಒಂದು ಕಡೆ ಭಾಷೆನ ನಮ್ಮ ಮೇಲೆ ಹೇರ್ತೀರಿ, ಇನ್ನೊಂದು ಕಡೆ ನಮಗೆ ಕೊಡಬೇಕಾಗಿರ್ತಕ್ಕಂಥ ಕಾನೂನುಬದ್ಧವಾಗಿರ್ತಕ್ಕಂಥ ಹಕ್ಕನ್ನ ನೀವು ಕೊಡದೇ ಇರತಕ್ಕಂಥದ್ದು, ಬರ ಬಂದಾಗ ನೆರೆ ಬಂದಾಗ ನೀವು ಬಂದು ಸಹಾಯ ಮಾಡದೇ ಇರತಕ್ಕಂಥದ್ದು, ನಾವು ಕೊಟ್ಟಿರ್ತಕ್ಕ 18,000 ಕೋಟಿ ರೂಪಾಯಿಗಳ ಬರಕ್ಕೆ ನಾವು ಸಹಾಯ ಕೇಳಿದ್ರೆ ಒಂದು ನಯಾ ಪೈಸಾ ಕೊಡದೇ ಇರತಕ್ಕಂಥವ್ರು. ಪೊಲಿಟಿಕಲ್ ಮಾತ್ರ ನಿಮಗೆ ನಂಬರ್ಸ್ ಇಲ್ಲಿಂದ ಬೇಕು, ನಮ್ಗೆ ಕೊಡಲಿಲ್ಲ ಅಂತ ಕೇಳಲ್ವಾ? ಅದು ಕೇಳೋ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂದರೆ, ಐ ಆಮ್ ಕಮಿಂಗ್ ಟು ದ ಮೇನ್ ಸಬ್ಜೆಕ್ಟ್ ಆಫ್ ಸುರೇಶ್ ವಾಟ್ ಈ ಸೆಡ್. ಅವ್ರು ಹೇಳ್ತಾರೆ, ನೀವು ಮಾಡ್ತಾ ಇರ್ತಕ್ಕಂಥ ರೀತಿ ನೋಡಿದ್ರೆ ಇಡೀ ದಕ್ಷಿಣ ಭಾರತ ನೀವು ಕಡೆಗಣಿಸ್ತಾ ಇರೋದು ನೋಡಿದ್ರೆ ಒಂದು ದಿನ ನೀವು ಈ ಪರಿಸ್ಥಿತಿಗೆ ಬರೋ ದಾಟಿಗೆ ದೂಡ್ತಾ ಇದ್ದೀರಿ ನಮ್ಮನ್ನ ಅಂತ. ಆ ದೂಡಬೇಡಿ ಅಂತಕ್ಕಂಥ ಎಚ್ಚರಿಕೆ ಮಾತುಗಳನ್ನು ಮಾತ್ರ ಹೊರತು ಕಾಂಗ್ರೆಸ್ಸಿನಾಗಿ ಡಿ ಕೆ ಸುರೇಶ್ ಅವರು ಎಂದರೂ ಕೂಡ ದೇಶ ಹೊಡಿತಕ್ಕ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಕರೆ ಡಿ ಕೆ ಶಿವಕುಮಾರ್ ಕುಟುಂಬ ಆಗಲಿ, ಸುರೇಶ್ ಅವರು ಮಾತ್ರ ಅಲ್ಲ, ಇನ್ಕ್ಲೂಡಿಂಗ್ ಗಣೇಶ್, ಇನ್ಕ್ಲೂಡಿಂಗ್ ಮೀ, ಇನ್ಕ್ಲೂಡಿಂಗ್ ಹರ್, ವಿ ನೋಬಡಿ. 140 ಕೋಟಿ ಜನ ಏನಿದೀವೋ ಯಾರು ದೇಶ ಹೊಡೆಯೋ ಕೆಲಸವನ್ನು ಮಾಡ್ತಕ್ಕಂಥ ಜನ ಇಲ್ಲ ಭಾರತದಲ್ಲಿ. ಐ ಆಮ್ ಅ ಪ್ರೌಡ್ ಪರ್ಸನ್ ಟು ಟೆಲ್ ದಟ್ ವಿ ಆರ್ ಆಲ್ ಇಂಡಿಯನ್ಸ್ ವಿಲ್ ನೆವರ್ ಬ್ರೇಕ್ ಇಂಡಿಯಾ. ಯಾಕಂತಂದ್ರೆ ಭಾರತಾಂಬೆಯ ಮಕ್ಕಳ ಕೆಲಸ ಮಾಡ್ತೀವಿ, ಯಾವ ಜಾತಿ ಕೊನೆಗೆ ಒಂದು ಹೇಳ್ತೀನಿ ಕೇಳಿ ಸರ್, ನಾವು ದೇಶ ಹೊಡಿತಕ್ಕಂಥ ಜನ ಅಲ್ಲ, ಜೇತ ಕಟ್ತಕ್ಕಂಥ. ಇವತ್ತು ಭಾರತ್ ಜೋಡೋ ಪ್ರೋಗ್ರಾಮ್ ಅನ್ನೋದು ಕೇವಲ ರಾಜ್ಯಗಳನ್ನ ಕಟ್ಟದ್ದು, ಕೇವಲ ಚುನಾವಣೆ ಗಿಮಿಕ್ಕೋಸ್ಕರ ಅಲ್ಲ, ನಾವು ಹೃದಯಗಳನ್ನು ಕಟ್ಟಲಿಕ್ಕೆ ಹೋಗಿದ್ದೀವಿ. ಯಾವ ಅಂತರ ಜಾಸ್ತಿ ಆಗಿದೆ, ಬಡವರು ಶ್ರೀಮಂತರು ಅಂತ ಅಂತರ ಜಾಸ್ತಿ ಆಗಿದೆಯೋ, ಎಲ್ಲಿ ಶೋಷಣೆ ಜಾಸ್ತಿ ಆಗಿದೆಯೋ, ಎಲ್ಲಿ ಬಡತನದ ರೇಖೆಗಿಂತ ಕೆಳಗೆ ಹೋಗ್ತಾ ಇರೋ ಜನ, ದಿಸ್ ಇಸ್ ಆಲ್ ಬಿಕಮಿಂಗ್ ವೆರಿ ಸೀರಿಯಸ್ ಪ್ರಾಬ್ಲಮ್. ಆ ಮನಸ್ಸುಗಳನ್ನ ಕಟ್ಟಲಿಕ್ಕೋಸ್ಕರ ರಾಹುಲ್ ಗಾಂಧಿ ಹೋಗ್ತಾ ಇರ್ತಾರೆ. ಕರ್ನಾಟಕದಲ್ಲಿ 600 ಕಿಲೋಮೀಟರ್ ಪಾದಯಾತ್ರೆ ಮಾಡಿದಾಗ ಅದರ ಜವಾಬ್ದಾರಿನ ಸೇಮ್ ಸುರೇಶ್ ಅವರು ತಗೊಂಡಿದ್ರು ಅಂತ ಮಾತನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ನಾವು ಮನೆಗಳನ್ನು ಕಟ್ಟೋರು, ದೇಶವನ್ನು ಕಟ್ಟೋರು, ನಾಡನ್ನು ಕಟ್ಟೋರು, ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ ಅಂತ ವಿಚಾರನ ತಮ್ಮ ಮಾಧ್ಯಮದಲ್ಲಿ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಸೆಕೆಂಡ್ ಥಿಂಗ್, ಓನ್ಲಿ ಒನ್ ಸೆಂಟೆನ್ಸ್ ಇಸ್ ದಟ್ ಖರ್ಗೆ ಸಾಬ್ ಹಸ್ ಕ್ಲಾರಿಫೈಡ್ ಇಟ್ ವೆರಿ ವೆಲ್ ಇನ್ ದ ರಾಜ್ಯಸಭಾ ಟುಡೇ. ಅವ್ರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಈ ತರ ಹೇಳಿಕೆ ಮಾಡಿದ್ದೇ ಆದ್ರೆ ಅದು ನಾನು ಖಂಡಿಸ್ತೀನಿ ಅಂತ ಹೇಳ್ತಾರೆ. ಮಾಡಿಲ್ಲ ಅಂತಕ್ಕಂಥ ನಾನು ಸ್ಪಷ್ಟನೆ ಕೊಡ್ತಾ ಇದ್ದೀನಿ, ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಸ್ಪಷ್ಟನೆ ಡಿಫರೆಂಟ್. ನಾಗರಾಜ್ ಅವರೇ, ಈಗ ಬಿ ವಿ ಶಿವಶಂಕರ್ ಸರ್ ಕ್ಲಿಯರ್ ಆಗಿ ಹೇಳಿದ್ರು, ನಾವು ಕರ್ನಾಟಕಕ್ಕೆ ಬರುವ ಅನುದಾನಗಳ ಬಗ್ಗೆ, ಕೊರತೆಗಳ ಬಗ್ಗೆ ಒಬ್ಬ MP ಆಗಿ, ಅಥವಾ ನೀವು ಹೇಳಿದಾಗೆ 26+1+1 ನೀವು ಏನು ಮಾತ್ರ ಕರ್ನಾಟಕದ ಜನ ಒಗ್ಗಟ್ಟಾಗಿ ಅದರ ಬಗ್ಗೆ ಬೇಡಿಕೆ ಇಡುವುದರಲ್ಲಿ ಯಾವ ತಪ್ಪೂ ಇಲ್ಲ. ಬಟ್ ಈ ಬೇಜವಾಬ್ದಾರಿ ಹೇಳಿಕೆ ಇಟ್ಸ್ ಲೀಡ್ಸ್. ನಾನು ಹೇಳ್ತೀನಿ, ನೀವುಗಳೇ ಹೇಳ್ತೀರಿ, ಕೆಲವೊಮ್ಮೆ ಯಾವುದೋ ಒಂದು ಪಕ್ಷದ ಅವರು ಧರ್ಮದ ಬಗ್ಗೆ ಮಾತಾಡಿದರೆ ಅಥವಾ ಒಂದು ಚಿಕ್ಕ ಸ್ಟೇಟ್ಮೆಂಟ್ ಕೊಟ್ಟರೆ ಕಾಂಗ್ರೆಸ್ ಅವರು ಹೇಳ್ತಾರೆ ಇಂಥ ಸ್ಟೇಟ್ಮೆಂಟ್ಗಳನ್ನು ನಿಲ್ಲಿಸಬೇಕು, ಇದು ಒಂದಿನ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ, ಇದು ಆ ಥರ ಡಿವೈಡ್ ಆಗುತ್ತೆ, ಇದು ಧರ್ಮ ಆಧಾರಿತವಾಗಿ ಆಗುತ್ತೆ ಅಂತ ಹೇಳ್ತೀವಿ. ಇದೇ ಸ್ಟೇಟ್ಮೆಂಟನ್ನು ಯಾರಾದರೂ ಒಂದು ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ಕಲ್ಲಿ ಒಬ್ಬ ಕಾಮನ್ ಕಾರ್ಯಕರ್ತ ಹಾಕಿಬಿಟ್ಟಿದ್ರೆ, ಒಬ್ಬ CMಗೆ ಒಂದು ಚಿಕ್ಕ ಸ್ಟೇಟ್ಮೆಂಟ್ ಹಾಕ್ಬಿಟ್ರೆ ನೆಕ್ಸ್ಟ್ ಡೇ FIR ಆಗುತ್ತೆ. ಇದೇ ಸ್ಟೇಟ್ಮೆಂಟನ್ನು ಒಬ್ಬ ಕಾಮನ್ ಭಾರತೀಯ ಪ್ರಜೆ ಹಾಕಿಬಿಟ್ಟಿದ್ರೆ ಅದು ದೇಶದ್ರೋಹದ ಸ್ಟೇಟ್ಮೆಂಟ್ ಆಗ್ಬಿಡ್ತಾ ಇತ್ತು. ಯಾಕಂದರೆ ನಿಮ್ಮ ಗೌರ್ಮೆಂಟ್ ಬಂದ ಮೇಲೂ ಸೋಷಿಯಲ್ ಮೀಡಿಯಾ ಫೇಕ್ ನ್ಯೂಸಸ್ಸು, ಸೋಷಿಯಲ್ ಮೀಡಿಯಾ ಅಬ್ಯೂಸ್ಗಳ ಬಗ್ಗೆ ಒಂದು ಆ್ಯಕ್ಟೇ ಮಾಡಿದ್ದೀರಿ ನೀವು. ಬಟ್ ಹಿಯರ್ ಸುರೇಶ್ ಒಬ್ಬರು ಸಾಮಾನ್ಯ ಕನಕಪುರದ ಪ್ರಜೆ ಅಲ್ಲ, ಅಥವಾ ಅಲ್ಲಿಯ ಪಂಚಾಯಿತಿ ಮೆಂಬರು ಅಲ್ಲ. ಕರ್ನಾಟಕ ರಾಜ್ಯಕ್ಕೆ ಒಂದೇ ಒಂದು MP ಕಾಂಗ್ರೆಸ್ಸಿಂದ ರೆಪ್ರೆಸೆಂಟೆಂಟ್ ಮಾಡುವ ಸುರೇಶ್. ಅವರ ಅಣ್ಣ DCM ಮಾತ್ರ ಅಲ್ಲ, ಕರ್ನಾಟಕದ ಪಕ್ಷದ ಅಧ್ಯಕ್ಷ. ಆ್ಯಂಡ್ ಅವರಿಗೆ ಅವ್ರದ್ದೇ ಆದ ಸ್ಟ್ರಾಂಗ್ ಬೇಸ್ ಇದೆ, ಅವ್ರದ್ದೇ ಆದ ಹುಡುಗರಿದ್ದಾರೆ, ಅವ್ರದ್ದೇ ಆದ ಅನುಯಾಯಿಗಳಿದ್ದಾರೆ. ಅವರುಗಳು ಇಂಥ ಸ್ಟೇಟ್ಮೆಂಟ್ಗಳನ್ನು ತಗೊಂಡು ಮುಂದೆ ವ್ಯಾರ್ ಇಟ್ಸ್ ಲೀಡ್ಸ್, ಅಟ್ಲೀಸ್ಟ್ ದಟ್ ಕಾಮನ್ ಸೆನ್ಸ್ ಈ ಹ್ಯಾವ್. ಆರ್ ಇವತ್ತು ಅದನ್ನು ಇಲ್ಲ, ನಾನೇನೋ ಬಾಯಿ ತಪ್ಪಿನಿಂದ ಹೇಳಿಬಿಟ್ಟಿದೆ, ಇಲ್ಲ ನನಗೆ ಆ ಬೇಜಾರಲ್ಲಿ ಆ ಮಾತು ಬಂತು ಅಂತ ಹೇಳಿದ್ರು, ಮೇ ಬಿ ಇಟ್ ಓಕೆ ಆಗುತ್ತೆ. ಕೆಲವೊಮ್ಮೆ ದುಡುಕಿ ನಿರ್ಧಾರಗಳು ಬರುವಾಗ ನೋವಲ್ಲಿ ಏನೋ ಒಂದು ಹೇಳಿಬಿಟ್ಟ ಅಂತಂದ್ರೆ ಹೇಳ್ಬೋದು. ಈವನ್ ಟುಡೇ ಅದನ್ನೇ ಸಮರ್ಥಿಸ್ಕೊಳ್ತಾ ಇದ್ದಾರೆ ಅವರು. ಏನಂದರೆ ನಮಗೆ ಬಂದಿಲ್ಲ, ನಾನು ಹೇಳಿದ್ದೀನಿ, ಹೌದು, ಐ ಸ್ಟ್ಯಾಂಡ್ ವಿತ್ ದ್ಯಾಟ್. ವಾಟ್ ಕೈಂಡ್ ಆಫ್ ಅರಗೆನ್ಸಿ ಇಟ್ ಈಸ್? ಕರೆಕ್ಟ್, ಯು ಹ್ಯಾವ್ ವ್ಯಾಲಿಡ್ ಕ್ವೆಶ್ಚನ್ ಟು ಪುಟ್. ಆ ಕ್ಲಿಪ್ಪಿಂಗ್ನ ನಿಮಗೆ ಮನವಿ ಮಾಡ್ತೇನೆ. ಆ ಲಾಸ್ಟ್ ಸೆಂಟೆನ್ಸ್ ಏನು ಹೇಳ್ತಾರೆ ಅದು ನೋಡಬೇಕಾಗ್ತದೆ. ನೀವು ಆ ದಿಕ್ಕಿಗೆ ದೂಡಬೇಡಿ ನಮ್ಮನ್ನ ಅಂತಕ್ಕಂಥ ಅರ್ಥ ಮಾಡ್ತಾ ಇರ್ತಕ್ಕಂಥ, ನಾನು ದೇಶವನ್ನು ಒಡಿಬೇಕಾಗ್ತದೆ, ನಾನು ವಿಭಜನೆಯನ್ನು ಪ್ರತಿಪಾದನೆ ಮಾಡಬೇಕಾಗ್ತಕ್ಕಂಥ ವಿಚಾರ ಇಲ್ಲ. ಆ ಒಂದು ರೀತಿಯಲ್ಲಿ ನೀವು ಇಗ್ನೋರ್ ಮಾಡ್ತಾ ಹೋಗ್ತಾ ಇರಬೇಕಾದ್ರೆ ದಕ್ಷಿಣ ಭಾರತದ ರಾಜ್ಯಗಳು ಇಂಥ ಚಿಂತನೆಗೆ ಒಳಗಾಗಬಹುದು ಅಂತಕ್ಕಂಥ ವಿಚಾರ ಹೇಳ್ತಾರೆ. ಅದರ ತಾತ್ಪರ್ಯ ಅದೇ. ಆದರೆ ನಾನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಯಾಕೆ ಅಂತಂದರೆ ನಾನು ಒಬ್ಬ ದೇಶಭಕ್ತನಾಗಿ ಹೇಳ್ತಾ ಇದ್ದೀನಿ, ನಾನು ಅವ್ರ ಹತ್ರ ಮಾತಾಡಿದ್ದೇನೆ. ಈಸ್ ಇಂಟೆನ್ಷನ್ ಈಸ್ ನಾಟ್ ದಟ್ ಎಟ್ ಆಲ್. ಐ ಆಮ್ ಗಿವಿಂಗ್ ದ ಕ್ಲಾರಿಫಿಕೇಶನ್ ಟು ಯು.